ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕುಂಭರಾಶಿಯವರೇ, ಮುಂದಕ್ಕೆ ಹೋಗುವ ಮೊದಲು ಭಗವಾನ್ ಶ್ರೀ ಹರಿ ವಿಷ್ಣುಜಿ ಇಂದು ನಿಮ್ಮ ಪ್ರೀತಿ ಮತ್ತು ನಿಮ್ಮ ಭಕ್ತಿ ಭಾವದಿಂದ ಯಾರು ಈ ವಿಡಿಯೋಗೆ ಒಂದು ಲೈಕ್ ನೀಡುತ್ತಾರೋ ಅವರಿಗೆ ಭಗವಾನ್ ಶ್ರೀ ಹರಿ ವಿಷ್ಣುಜಿ ಅವರು 15 ರಿಂದ 20 ನಿಮಿಷಗಳ ಒಳಗೆ ತುಂಬ ದೊಡ್ಡ ಒಳ್ಳೆಯ ಸುದ್ದಿ ನೀಡಲಿದ್ದಾರೆ. ಇಲ್ಲಿಯವರೆಗೆ ಅವರ 2 ದೊಡ್ಡ ಕನಸುಗಳನ್ನು ಈಡೇರಿಸಲಿವೆ. ಮತ್ತು ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ನೀವು ಶ್ರೀ ಹರಿ ವಿಷ್ಣುಜಿ ಎಂದು ಖಂಡಿತ ಬರೆಯಿರಿ. ನಿಮ್ಮ ಹಾಳಾದ ಕೆಲಸಗಳು ಆಗುತ್ತವೆ. ಸಿಬಿಐಗೆ ಸಂಬಂಧಿಸಿದ ತುಂಬ ದೊಡ್ಡ ಘಟನೆ ನಡೆಯಲಿದೆ. ಸ್ನೇಹಿತರೆ, ಮುಂದಿನ 4 ದಿನಗಳ ಒಳಗೆ ಏನೋ ಅಂತಹದು ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಕಣ್ಣನ್ನು ನಂಬಲು ಆಗುವುದಿಲ್ಲ. ಹೇಳಬೇಕೆಂದರೆ ನಿಮ್ಮ ಇಡೀ ಆತ್ಮದಲ್ಲಿ ನಡುಕ ಹುಟ್ಟುತ್ತದೆ. ಏಕೆಂದರೆ ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ಕಪ್ಪು ರಹಸ್ಯದ ಬಗ್ಗೆ ಹೇಳಲಿದ್ದೇನೆ. ಸ್ನೇಹಿತರೆ, ಆ ಕಪ್ಪು ರಹಸ್ಯ ಇಂದು ಮುಂದೆ ಬಂದಿದೆ. ಅದು ಕಳೆದ ಹಲವು ವರ್ಷಗಳಿಂದ ಮುಚ್ಚಿಡಲಾಗಿತ್ತು. ಆದರೆ ಇಂದು ಆ ಕಪ್ಪು ರಹಸ್ಯ ಮುಂದೆ ಬಂದೇ ಬಿಟ್ಟಿದೆ. ಯಾರ ಬಗ್ಗೆ ತಿಳಿದ ನಂತರ ಸ್ನೇಹಿತರೆ, ನೀವು ಕೂಡ ಇದನ್ನೇ ಹೇಳುತ್ತೀರಿ, ಗುರೂಜಿ, ನೀವು ಜ್ಯೋತಿಷ್ಯದ ಮೂಲಕ ನಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತಿದ್ದೀರಾ. ಆದರೆ ಸ್ನೇಹಿತರೆ, ಇದು ಮೂರ್ಖರನ್ನಾಗಿ ಮಾಡುವ ಮಾಹಿತಿಯಲ್ಲ. ಬದಲಿಗೆ ಇಂದಿನ ಮಾಹಿತಿಯನ್ನು ನಿರ್ಮಾಣ ಮಾಡಿರುವುದು ನನ್ನ ಪ್ರೀತಿಯ ಸ್ನೇಹಿತರೆ ಬುಧ ಮತ್ತು ಗುರು ಗ್ರಹಗಳಿಂದ ನಿರ್ಮಾಣವಾಗಿ ನಿಮಗೆ ಬಂದಿದೆ. ಅರ್ಥ ಮಾಡಿಕೊಳ್ಳಿ. ಇಂದು ನಾನು ಕಪ್ಪು ಹಣದ ಬಗ್ಗೆ ಮಾತನಾಡುತ್ತಿದ್ದೇನೆ. ಆ ಕಪ್ಪು ಹಣ, ಅದು ಸಾಕಷ್ಟು ದಿನಗಳಿಂದ ಮುಚ್ಚಿಡಲಾಗಿತ್ತು. ಆದರೆ ಕೊನೆಗೆ ಆ ಕಪ್ಪು ಹಣ ಯಾರದಾಗಿತ್ತೋ ಅದು ಈಗ ಮುಂದೆ ಬರಲಿದೆ. ಸ್ನೇಹಿತರೆ, ಇದು ಅವಕಾಶ ನಿಮ್ಮ ಬಳಿ ಇದೆ. ನಿಮಗೆ ಅನಿಸುತ್ತದೆ ಇಂದು ನಾವು ಯಾವುದೋ ವಿಡಿಯೋದಲ್ಲಿ ಬಂದಿದ್ದೇವೆ ಎಂದು. ಆದರೆ ನೀವು ತಪ್ಪಾಗಿ ಯೋಚಿಸುತ್ತಿದ್ದೀರಿ. ಇಂದು ನಿಮ್ಮ ಕೈಯಲ್ಲಿ ತುಂಬ ದೊಡ್ಡ ಅವಕಾಶವಿದೆ. ಈ ಅವಕಾಶ ಸ್ನೇಹಿತರೆ, ನಿಮ್ಮ ಹಣೆಗೆ ರಾಜನ ಕಿರೀಟ ಹಾಕಬಹುದು. ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ಏಕೆಂದರೆ ಇದು ಕಲಿಯುಗದಲ್ಲಿ ಹೇಳಬೇಕೆಂದರೆ ಮೊದಲ ಬಾರಿಗೆ ಕೂಡ ಅಂತಹ ಬದಲಾವಣೆಯಾಗಿದೆ. ಆದರೆ ಈ ಕಲಿಯುಗದಲ್ಲಿ 2ನೇ ಬಾರಿ ಈ ಘಟನೆ ನಿಮ್ಮ ಜೊತೆ ನಡೆಯುವ ಸಾಧ್ಯತೆ ಇಲ್ಲಿ ಕಾಣುತ್ತಿದೆ. ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಹಣೆಗೆ ಈಗ ರಾಜನ ಕಿರೀಟ ಇರುತ್ತದೆ. ಸಿಂಹಾಸನ ನಿಮಗೆ ಸಿಗುತ್ತದೆ. ನೀವು ಕೇವಲ ಜಾಗೃತರಾಗಿ, ಏಕೆಂದರೆ ನಾನು ಕಪ್ಪು ಹಣ ನಿಮಗೆ ಕೊಡಲಿದ್ದೇನೆ. ಇದು ಯಾವುದೇ ತಪ್ಪು ಹಣವಲ್ಲ. ಇದು ನೀವು ಸಂಪಾದಿಸಿದ್ದು. ಇದು ನಿಮ್ಮ ಶ್ರಮ, ಬೆವರು ಮತ್ತು ನಿಮ್ಮ ಹೋರಾಟ, ಶ್ರದ್ಧೆಯಿಂದ ಬಂದ ಹಣ. ಆದರೆ ಈ ಕಪ್ಪು ಹಣವನ್ನು ಬೇರೆಯವರು ತಮ್ಮ ಜಪ್ತಿಯಲ್ಲಿ ಮಾಡಿಕೊಂಡಿದ್ದರು. ಆದರೆ ಸ್ನೇಹಿತರೆ, ಹೇಳುತ್ತಾರಲ್ಲ, ಯಾರದೇ ಒಂದು ವಸ್ತು ಒಂದು ದಿನ ಅವರ ಬಳಿಗೆ ಹೋಗುತ್ತದೆ. ನೀವು ಎಷ್ಟೇ ಜೋಪಾನವಾಗಿ ಇಟ್ಟುಕೊಂಡರೂ ಅದು ನಿಮ್ಮದಲ್ಲದಿದ್ದರೆ ಅದು ನಿಮ್ಮ ಜೀವನದಲ್ಲಿ ಹೆಚ್ಚು ದಿನ ಉಳಿಯುವುದಿಲ್ಲ. ಒಂದು ಗಾದೆ ಮಾತು ಕೇಳಿರಬಹುದು, ಆಹಾರದ ಮೇಲೆ ಅದನ್ನು ತಿನ್ನುವವರ ಹೆಸರಿರುತ್ತದೆ. ಸ್ನೇಹಿತರೆ, ನೀವು ಸಂಪೂರ್ಣ ಸರಿಯಾಗಿ ಕೇಳುತ್ತಿದ್ದೀರಿ. ಮತ್ತು ನಿಮ್ಮದಾಗಿದ್ದ, ನೀವು ಬಹಳ ಹಿಂದೆ ಸಂಪಾದಿಸಿದ, ಆದರೆ ಯಾವುದೋ ತಪ್ಪಿನಿಂದ ಅಥವಾ ಬೇಜವಾಬ್ದಾರಿಯಿಂದ ಅಥವಾ ನಿಮ್ಮ ಜೊತೆ ಅನ್ಯಾಯವಾಗಿ ಆ ವಸ್ತುಗಳು ನಿಮ್ಮ ಹಿತದಲ್ಲಿರಲಿಲ್ಲ, ಬೇರೆಯವರು ತೆಗೆದುಕೊಂಡರು. ಆದರೆ ಸ್ನೇಹಿತರೆ, ಅದಕ್ಕೆ ಕಪ್ಪು ಹಣ ಎಂದು ಹೆಸರಿಡಲಾಯಿತು. ಆದರೆ ಅದು ಒಂದು ರೀತಿಯಲ್ಲಿ ನಿಮ್ಮ ಪ್ರಾಮಾಣಿಕತೆಯ ಹಣವಾಗಿತ್ತು. ಮತ್ತು ಪ್ರಾಮಾಣಿಕತೆಯ ಹಣ ಈಗ ನಿಮ್ಮ ಬಳಿಗೆ ವಾಪಸ್ ಬರಲಿದೆ ಮುಂದಿನ 4 ದಿನಗಳ ಒಳಗೆ. ಸ್ನೇಹಿತರೆ, ಈ ಮಾತನ್ನು ನಂಬಿ. 4 ದಿನಗಳ ಸಮಯ ನಿಮಗೆ ನಂಬಲು ಅಸಾಧ್ಯವಾಗುತ್ತದೆ. ಈ 4 ದಿನ ನೀವು ಕನಸಿನಲ್ಲಿಯೂ ಊಹಿಸಿರುವುದಿಲ್ಲ ನಮ್ಮ ಜೀವನ ಇಷ್ಟು ಬದಲಾಗಬಹುದು ಎಂದು. ಆದರೆ ಸ್ನೇಹಿತರೆ, ಇಂದು ನಮ್ಮ ಭಗವಾನ್ ಶ್ರೀ ಹರಿ ವಿಷ್ಣುಜಿ ಮತ್ತು ಅವರ ನಿರ್ಧಾರ ತುಂಬ ದೊಡ್ಡ ಮಾಹಿತಿ ನೀಡಿದ್ದಾರೆ. ನೋಡಿ, ಇಂದು ನೀವು ಏನು ಬೇಕಾದರೂ ಮಾಡಬಹುದು. ಆದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಈ ಮಾಹಿತಿಯ ಮೇಲೆ ಸ್ವಲ್ಪ ಗಮನ ನೀಡಿ. ಏಕೆಂದರೆ ಇಂದಿನ ಈ ಮಾಹಿತಿಯನ್ನು ತಪ್ಪಿನಿಂದಲೂ ನಿರ್ಲಕ್ಷಿಸಬಾರದು. ಅಯ್ಯೋ ನನ್ನ ಹುಚ್ಚರೇ, ಕೆಲವೊಮ್ಮೆ ಜೀವನದಲ್ಲಿ ನನಗೆ ಆ ಸಮಯ ಬರುತ್ತದೆ. ಅದಕ್ಕಾಗಿ ನಾವು ಸಾಕಷ್ಟು ದಿನಗಳಿಂದ ಕಾಯುತ್ತೇವೆ ಮತ್ತು ಇಂದು ಆ ಸಮಯ ಬಂದಿದೆ. ನೀವು ಅನೇಕ ಬಾರಿ ಹೇಳುತ್ತಿದ್ದೀರಿ, ಅಯ್ಯೋ ಮೇಲಿರುವವನೇ, ಇತರರಂತೆ ನಮಗೂ ದೊಡ್ಡ ಉಡುಗೊರೆ ಕೊಡು. ಮತ್ತು ಇಂದು ಒಂದು ವೇಳೆ ಅದು ನಮಗೆ ದೊಡ್ಡ ಉಡುಗೊರೆ ಕೊಡುತ್ತಿದ್ದರೆ ಸ್ನೇಹಿತರೆ, ಆ ಉಡುಗೊರೆಯನ್ನು ತಕ್ಷಣ ಪಡೆದುಕೊಳ್ಳಿ. ಏಕೆಂದರೆ ಉಡುಗೊರೆ ಒಮ್ಮೆ ಕೈಯಿಂದ ಹೋದರೆ ಮತ್ತೆ ಸಿಗುವುದು ಅಸಾಧ್ಯವಾಗುತ್ತದೆ. ಸ್ನೇಹಿತರೆ, ನೀವು ಸಂಪೂರ್ಣ ಸರಿಯಾಗಿ ಕೇಳುತ್ತಿದ್ದೀರಿ. ನಮ್ಮ ಭಗವಾನ್ ಶ್ರೀ ಹರಿ ವಿಷ್ಣುಜಿ ನಿಮ್ಮ ಮನೆಯಲ್ಲಿ ತುಂಬ ಸಮಸ್ಯೆಗಳನ್ನು ನೋಡಿದ್ದಾರೆ.
ಸ್ನೇಹಿತರೆ, ಇನ್ನೊಂದು ವಿಷಯ, ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ. ಮತ್ತು ಅವರು ನಿಮ್ಮ ಒಂದೊಂದು ಸಮಸ್ಯೆಗೂ ಪರಿಹಾರ ಬಯಸುತ್ತಿದ್ದಾರೆ. ಇಂದಿನ ರಾಶಿಫಲ ಸ್ನೇಹಿತರೆ, ತುಂಬ ಗಂಭೀರವಾಗಿರುತ್ತದೆ. ಆದರೆ ಇಂದಿನ ಈ ರಾಶಿಫಲ ಖಂಡಿತ ನಿಮ್ಮ ಸ್ಥಿತಿಯನ್ನು ಬದಲಾಯಿಸಬಹುದು. ಸ್ನೇಹಿತರೆ, ಅನೇಕ ಬಾರಿ ನೀವು ನಾನು ಹೇಳಿದಂತೆ ವಿಡಿಯೋಗೆ ಲೈಕ್ ಮಾಡುವುದಿಲ್ಲ. ಆದರೆ ಇಂದು ಮಾಡಿ, ಏಕೆಂದರೆ ನೀವು ಲೈಕ್ ಮಾಡಿದರೆ ಒಂದು ಬಟನ್ ಒತ್ತುವುದರಿಂದ ನೆನಪಿಡಿ, ನಿಮ್ಮ ವ್ಯಕ್ತಿತ್ವ ಮತ್ತು ಗುರುತು ತುಂಬ ಸುಂದರವಾಗುತ್ತದೆ. ಮತ್ತು ಸ್ನೇಹಿತರೆ, ನೀವು ನಮ್ಮ ಶ್ರಮಕ್ಕೆ ಗೌರವ ಕೊಡುತ್ತೀರಿ. ನೋಡಿ ಸ್ನೇಹಿತರೆ, ನಾನು ನಿಮ್ಮ ಮಾಹಿತಿಗಾಗಿ ಮೊದಲು ನಿಮಗೆ ಎಚ್ಚರಿಕೆ ನೀಡುತ್ತೇನೆ. ಈ ಎಚ್ಚರಿಕೆಯನ್ನು ನಾನು ಏಕೆ ನೀಡುತ್ತೇನೆ? ಏಕೆಂದರೆ ಮುಂದಿನ 4 ದಿನಗಳಲ್ಲಿ ನಿಮಗೆ ತುಂಬ ಹಣ ಸಿಗಲಿದೆ ಮತ್ತು ಈ ಹಣ ಇದ್ದಕ್ಕಿದ್ದಂತೆ ಸಿಗುತ್ತದೆ. ಆದರೆ ಈ ಹಣ ಸಿಕ್ಕಾಗ ನಿಮಗೆ ಅನಿಸುತ್ತದೆ, ಈಗ ಬಹುಶಃ ನನ್ನ ಅದೃಷ್ಟ ಹೊಳೆಯಿತು, ಈಗ ನನ್ನ ಕತ್ತಲು ಮುಗಿಯಿತು, ಈಗ ನಾನು ಕೂಡ ಹೊಳೆಯುತ್ತೇನೆ. ಮತ್ತು ಸ್ನೇಹಿತರೆ, ಒಂದು ರೀತಿಯಲ್ಲಿ ನೀವು ಶ್ರೀಮಂತರು ಆಗುತ್ತೀರಿ. ಆದರೆ ಈ ಮಧ್ಯೆ ನೀವು ಗಮನ ಇಡಬೇಕಾಗುತ್ತದೆ. ನಿಮ್ಮನ್ನು ನೀವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಅಜಾಗರೂಕತೆಯಿಂದ ದೂರ ಇರಬೇಕು. ಏಕೆಂದರೆ ಸ್ನೇಹಿತರೆ, ನಾನು ನಂಬುತ್ತೇನೆ ನಿಮ್ಮ ದುರಾದೃಷ್ಟದ ಸ್ಥಿತಿ ಈಗ ಮುಗಿಯಲಿದೆ ಮತ್ತು ನಿಮ್ಮ ಜಾತಕದಲ್ಲಿ ಹೊಸ ಶಕ್ತಿ ನಿರ್ಮಾಣವಾಗಲಿದೆ. ಮತ್ತು ಈ ಹೊಸ ಶಕ್ತಿ ನಿಮ್ಮ ಜಾತಕದಲ್ಲಿ ನಿರ್ಮಾಣವಾದಾಗ ಕೆಲವು ದಿನಗಳಿಂದ ಇದ್ದ ಗೊಂದಲ ಮುಗಿಯಬಹುದು. ನಿಮ್ಮ ಬುದ್ಧಿವಂತಿಕೆ ಈ 4 ದಿನಗಳಲ್ಲಿ ತುಂಬ ಕೆಲಸಕ್ಕೆ ಬರುತ್ತದೆ. ನೀವು ಎಷ್ಟು ಬುದ್ಧಿವಂತಿಕೆ ತೋರಿಸುತ್ತೀರೋ ಅಷ್ಟೇ ನೀವು ಈಗ ಲಾಭದಲ್ಲಿರುತ್ತೀರಿ. ವ್ಯಾಪಾರ ಮಾಡುವ ಸ್ನೇಹಿತರೆ, ನೀವು ಲಾಭದಲ್ಲಿ ಹಲವು ಪಟ್ಟು ಈ ಸಮಯದಲ್ಲಿ ಪ್ರಗತಿ ಕಾಣುತ್ತೀರಿ. ಸ್ನೇಹಿತರೆ, ನೀವು ವ್ಯಾಪಾರಿಯಾಗಿದ್ದರೆ ತುಂಬ ಒಳ್ಳೆಯದು. ವ್ಯಾಪಾರಿಗಳಿಗೆ ಈ ಸಮಯ ಡೀಲ್ ಮಾಡುವುದು ಅಥವಾ ಡೀಲ್ ಸಿಗುವುದು ತುಂಬ ಶುಭ ಕಾರ್ಯವಾಗಬಹುದು. ನೀವು ನಿಮ್ಮ ಮನೆಯ ಮಕ್ಕಳನ್ನು ಯಾವುದೇ ದೊಡ್ಡ ಕಾಲೇಜ್, ಯಾವುದೇ ಹೆಸರಾಂತ ಶಾಲೆಯಲ್ಲಿ ಓದಿಸಬೇಕು ಎಂದು ಬಯಸುತ್ತಿದ್ದರೆ ನಿಮ್ಮ ಈ ಕನಸು ಈಡೇರಬಹುದು. ನೀವು ಅವರನ್ನು ಯಾವುದೇ ದೊಡ್ಡ ಶಾಲೆಗೆ ಸೇರಿಸಬಹುದು. ಮತ್ತು ನೀವು ಸ್ನೇಹಿತರೆ, ಕೂಲಿ ಮಾಡುತ್ತಿದ್ದರೆ ಅಥವಾ ತಿಂಗಳಿಗೆ ಹೆಚ್ಚು ಹಣ ಬಾರದ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಸಂಬಳ ತುಂಬ ಕಡಿಮೆ ಮತ್ತು ನಿಮಗೆ ಗೊತ್ತಿದೆ, ಇತ್ತೀಚೆಗೆ ನಮ್ಮ ಮನೆಯಲ್ಲಿ ತುಂಬ ಖರ್ಚು ಇರುತ್ತದೆ. ರೇಷನ್ ಖರ್ಚು, ವಿದ್ಯುತ್ ಬಿಲ್, ಹಾಗೆಯೇ ಓದಿನ ಖರ್ಚು, ಬಟ್ಟೆ, ಆಹಾರ, ಆರೋಗ್ಯ, ಅನಾರೋಗ್ಯ, ಔಷಧಿ, ತುಂಬ ಖರ್ಚು, ಇತರ ಖರ್ಚುಗಳು ಇರುತ್ತವೆ. ಹಾಗಾಗಿ ಅವುಗಳನ್ನು ಭರಿಸಲು ಮನೆಯಲ್ಲಿ 2-3 ಜನರು ದುಡಿಯುವುದು ಅವಶ್ಯಕ. ಮತ್ತು ಒಂದು ವ್ಯಕ್ತಿ ದುಡಿದು ಮನೆಯ ಖರ್ಚು ನಡೆಸುತ್ತಿದ್ದರೆ ಅದು ತುಂಬ ದೊಡ್ಡ ವಿಷಯ ಮತ್ತು ಆ ವ್ಯಕ್ತಿಯ ಮೇಲೆ ಜವಾಬ್ದಾರಿಯೂ ಇರುತ್ತದೆ. ಆಗಲೇ ಅವರು ಖರ್ಚು ಮಾಡುತ್ತಿದ್ದಾರೆ. ಹಾಗಾಗಿ ನೋಡಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಒಬ್ಬ ವ್ಯಕ್ತಿ ಖರ್ಚು ನಡೆಸುತ್ತಿದ್ದರೆ ಮುಂದಕ್ಕೆ ಹೋದ ಮೇಲೆ ನೀವು ದೊಡ್ಡ ಗುರಿ ಸಾಧಿಸುತ್ತೀರಿ. ಮತ್ತು ಅವರು ನಿಮಗಾಗಿ ಏನು ಮಾಡಿದ್ದಾರೆ ಅವರಿಗಾಗಿ ನೀವು ಅಷ್ಟೇ ಮಾಡಿ. ಹೌದು ಸ್ನೇಹಿತರೆ, ನೀವು ಈಗ ತಿರುವಿನಲ್ಲಿ ನಡೆಯುತ್ತಿದ್ದೀರಿ. ಆ ತಿರುವಿನಲ್ಲಿಯೇ ನಡೆಯಿರಿ. ನಿಮ್ಮ ಲಕ್ಷಣ ಮತ್ತು ನಿಮ್ಮ ತಿರುವನ್ನು ಬದಲಾಯಿಸುವ ಅವಶ್ಯಕತೆ ಇಲ್ಲ. ಹಾಗೆ ಒಂದು ರೀತಿಯಲ್ಲಿ ಹೇಳುವುದಾದರೆ, ಮುಂದಿನ 4 ದಿನಗಳಲ್ಲಿ ನಿಮ್ಮ ಮನೋಬಲ ಹೆಚ್ಚಾಗುತ್ತದೆ. ನೀವು ಯಾರನ್ನು ಪ್ರೀತಿಸುತ್ತೀರೋ ಅವರು ನಿಮ್ಮ ಮನೋಬಲ ಹೆಚ್ಚಿಸಬಹುದು. ನಿಮ್ಮ ಪ್ರೀತಿ ಹೆಚ್ಚುತ್ತದೆ. ನೀವು ಯಾರನ್ನು ಪ್ರೀತಿಸುತ್ತೀರೋ ಅವರು ನಿಮ್ಮ ಮನೋಬಲವನ್ನು ಹೆಚ್ಚಿಸಬಹುದು. ಆದರೆ ಅವರು ನಿಮ್ಮಿಂದ ಏನನ್ನಾದರೂ ಇಚ್ಛೆ ಕೇಳಬಹುದು. ಉದಾಹರಣೆಗೆ, ಅವರು ನಿಮ್ಮಿಂದ ಯಾವುದಾದರೂ ಉಡುಗೊರೆ ಕೇಳಬಹುದು, ರೆಸ್ಟೋರೆಂಟ್ನಲ್ಲಿ ಡಿನ್ನರ್ ಮಾಡುವ ಪ್ಲ್ಯಾನ್ ಮಾಡಬಹುದು. ಅಂದರೆ ನೀವು ಯಾರನ್ನು ಬಯಸುತ್ತೀರೋ ಅವರು. ಸ್ನೇಹಿತರೆ, ಇನ್ನೂ ಕೆಲವೇ ಗಂಟೆಗಳಲ್ಲಿ ನಿಮಗೆ ಖರ್ಚು ಮಾಡಿಸಬಹುದು ಮತ್ತು ಖರ್ಚು ನಿಮಗೆ ಮಾಡಲೇಬೇಕಾಗುತ್ತದೆ. ಏಕೆಂದರೆ ಇತ್ತೀಚೆಗೆ ಕೆಲವು ಪ್ರೀತಿ ಸ್ನೇಹಿತರೆ ಅಂಧವಿಶ್ವಾಸದಿಂದ ಕೂಡಿರುತ್ತದೆ. ಆದರೆ ಕೆಲವು ಪ್ರೀತಿ ನಿಜವಾಗಿರುತ್ತದೆ. ಆದ್ದರಿಂದ ನಾನು ಹೇಳುವುದು, ಅಂಧವಿಶ್ವಾಸದ ಪ್ರೀತಿ ಮುರಿಯುತ್ತದೆ ಮತ್ತು ನಿಜವಾದ ಪ್ರೀತಿ ಯಾವಾಗಲೂ ಉಳಿಯುತ್ತದೆ. ಅದರಿಂದ ನೀವು ನಿಜವಾದ ಪ್ರೀತಿಯನ್ನು ಮಾಡಿ ಅಂಧವಿಶ್ವಾಸದ ಪ್ರೀತಿಯನ್ನು
ಮಾಡಬೇಡಿ. ಇಲ್ಲದಿದ್ದರೆ ಅದು ಒಂದು ದಿನ ಮುರಿದೇ ಹೋಗುತ್ತದೆ. ಆ ಸಂಬಂಧ ಎಂದಿಗೂ ಆಗುವುದಿಲ್ಲ. ಹೌದು ಸ್ನೇಹಿತರೆ, ಮುಂದಿನ 4 ದಿನಗಳಲ್ಲಿ ಶ್ರೀ ವಿಷ್ಣುಜಿ ಅವರು ಅಪಾರ ಕೃಪೆ ನೀಡಿದ್ದಾರೆ ಸ್ನೇಹಿತರೆ. ಮುಂದಿನ 4 ದಿನಗಳಲ್ಲಿ ಶ್ರೀ ವಿಷ್ಣುಜಿ ಅವರ ಅಪಾರ ಕೃಪೆ ನಿಮ್ಮ ಮೇಲೆ ಇರುತ್ತದೆ ಮತ್ತು ಅವರ ಅಪಾರ ಕೃಪೆಯಿಂದ ನೀವು ಮನಸ್ಸನ್ನು ಬಳಸಿಕೊಟ್ಟ ಹಣವನ್ನು ವಾಪಸ್ ಪಡೆಯಬಹುದು. ದೇವಸ್ಥಾನಕ್ಕೆ ಹೋಗುವುದು ಈ 4 ದಿನ ನಿಮಗೆ ತುಂಬ ಶುಭವೆಂದು ಪರಿಗಣಿಸಲಾಗುತ್ತದೆ. ನೀವು ದೇವಸ್ಥಾನಕ್ಕೆ ಹೋಗಿ ಮತ್ತು ದೇವಸ್ಥಾನಕ್ಕೆ ಹೋದ ನಂತರ ಏನಾದರೂ ಇಂತಹ ಆಸೆಯನ್ನು ಇಟ್ಟುಕೊಳ್ಳಿ. ಅದು ನಿಮ್ಮ ಆಸೆ ಈಡೇರಬಹುದು. ಆದರೆ ದುರಾಸೆ ಇಲ್ಲದೆ ನಿಮ್ಮ ಸ್ವಾರ್ಥದ ಪ್ರೀತಿಯ ಆಸೆಯನ್ನು ಇಟ್ಟುಕೊಳ್ಳಿ. ಪ್ರಭು ಅದನ್ನು ಪೂರ್ಣಗೊಳಿಸುತ್ತಾರೆ. ಈ ಮಾತನ್ನು ನಾನು 100ರಷ್ಟು ಗ್ಯಾರಂಟಿಯೊಂದಿಗೆ ಹೇಳುತ್ತೇನೆ. ಸ್ನೇಹಿತರೆ, ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹರಿವಿಷ್ಣು ಎಂದು ಬರೆಯಿರಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.